ರೋಗ ವಾಸಿ ಮಾಡಬೇಕಾದ ಆರೋಗ್ಯ ಕೇಂದ್ರವೇ ರೋಗಗಳ ಹರಡುವ ತಾಣವಾಗಿದೆ. ಆಸ್ಪತ್ರೆ ಆವರಣ ಡಂಪಿಂಗ್ ಯಾರ್ಡ್ ರೀತಿಯಾಗಿದೆ. ಪಾಲಿಕೆ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ರೋಸಿ ಹೋಗಿದ್ದಾರೆ. ಹಾಗಾದ್ರೆ ಆ ಆರೋಗ್ಯ ಕೇಂದ್ರ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಕ್ವಾರ್ಟರ್ಸ್ ಏನಿದೆಯೋ ಅದೊಂದು ಡಂಪ್ ಯಾರ್ಡ್ ತರ ತಯಾರಾಗ್ಬಿಟ್ಟಿದೆ. ಬರೀ ಇಲಿಗಳ ಕಾಟ, ಸಿಕ್ಕಾಪಟ್ಟೆ ವಾಸನೆ ಬರುತ್ತೆ. ಇದು ತುಂಬಾನೇ ಕಷ್ಟ ಆಗುತ್ತೆ. ಇದರಿಂದ ನಮಗೆ ಏನಾದರೂ ಪರಿಹಾರ ಕೊಡಿಸಿ. ಎಲ್ಲಿ ನೋಡಿದರೂ ಕಸದ ರಾಶಿ, ಕೆಟ್ಟು ನಿಂತಿರುವ ಗುಜರಿ ವಾಹನಗಳು, ಯಾವುದೋ ಭೂತ ಬಂಗಲೆಯಂತೆ ಕಾಣ್ತಿರುವ ಇದು ಬಿಬಿಎಂಪಿಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹಿಡಿದ ರೋಗ, ಪಾಲಿಕೆ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರ ಆಕ್ರೋಶ. ಜಯನಗರ ಅಶೋಕ ಪಿಲ್ಲರ್ನಲ್ಲಿದ್ದ ಹಳೆ ಹೆರಿಗೆ ಆಸ್ಪತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿದೆ. ಆದರೆ ಇದೇ ಕಟ್ಟಡದಲ್ಲೇ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮುಂದುವರಿಸಲಾಗಿದೆ. ಈ ಕಟ್ಟಡದ ಪರಿಸ್ಥಿತಿ ನೋಡಿದ್ರೆ ರೋಗ ವಾಸಿ ಆಗೋದಕ್ಕಿಂತ ಮತ್ತಷ್ಟು ರೋಗಗಳು ಅಂಟಿಕೊಳ್ಳೋದು ಗ್ಯಾರಂಟಿ. ಆಸ್ಪತ್ರೆ ಕಟ್ಟಡ ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಯಲ್ಲಿದೆ. ಆರೋಗ್ಯ ಕೇಂದ್ರದ ಆವರಣದಲ್ಲಿ 4-5 ಬಿಬಿಎಂಪಿ ವಾಹನಗಳು ಕೆಟ್ಟು ನಿಂತಿವೆ. ಕಟ್ಟಡದ ಸುತ್ತ ರಾಶಿ ರಾಶಿ ಕಸ ಸುರಿಯಲಾಗಿದೆ. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಪ್ರಯೋಜನವಾಗಿಲ್ಲ ಅಂತ ನಿವಾಸಿಗಳು ಕಿಡಿಕಾರಿದ್ರು. ಇದ್ರ ಬಗ್ಗೆ ಸುಮಾರು ಸಲ ನಾನು ನಮ್ಮ ಬಿಬಿಎಂಪಿ ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದು ಪ್ರಾಥಮಿಕ ಕೇಂದ್ರ ಅಲ್ಲ, ಆಸ್ಪತ್ರೆ ಅಲ್ಲ. ಅದು ಅಲ್ಲಿ ಬಂದ್ರೆ ರೋಗ ಅಟ್ಯಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಗಾಡಿಗಳೆಲ್ಲ ನಿಲ್ಸಿದ್ದಾರೆ, ಮತ್ತೆ ಕಸದ ಗಾಡಿಗಳೆಲ್ಲ ಅಲ್ಲೇ ನಿಲ್ಸಿದ್ದಾರೆ. ಬರೀ ಗಲೀಜೆ. ಅಲ್ಲಿ ಇರೋ ಬರೋರೆಲ್ಲ ಕಚರ ತಗೊಂಬಂದು ಅಲ್ಲೇ ಹಾಕ್ತಾರೆ. ಅಲ್ಲಿ 1 ನಿಮಿಷ ನಾವು ಹಿಂಗೆ ಹೋಗ್ಬಿಟ್ಟು ಬರೋಕ್ಕಾಗಲ್ಲ. ಅಲ್ಲಿ ವಾಸನೆ, ಆ ರೋಡಲ್ಲೇ ಹೋಗೋಕ್ಕಾಗಲ್ಲ. ಆ ರೀತಿ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಆರೋಗ್ಯ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿದ್ದಾರೆ. ಕಸದಿಂದ ಆಸ್ಪತ್ರೆ ವಾತಾವರಣ ಗಬ್ಬೆದ್ದು ನಾರುತ್ತಿದೆ. ಹೆಗ್ಗಣಗಳ ಕಾಟವು ಹೆಚ್ಚಾಗಿದೆ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ರು. ನಮ್ದೆಲ್ಲ ದೊಡ್ಡ ಕಾರ್ ಇರೋದು, ಎಲ್ಲ ಒಂದೊಂದ್ ಸತಿನೂ ಇಲಿಗಳು ಇಷ್ಟಿಷ್ಟು ಹೆಗಣ ದೊಡ್ಡ ಸೈಜ್ ಬರುತ್ತೆ. ಅದೆಲ್ಲ ಕಚ್ತು ಅಂದ್ರೆ ಮಿನಿಮಮ್ ಒಂದು 30,000 ರಿಂದ 35,000 ಖರ್ಚು ಬರ್ತಾ ಇದೆ ನಮಗೆ. ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳಿದ್ದಾರೆ, ತುಂಬಾ ಹೆಲ್ತ್ ಇಶ್ಯೂಸ್ ಬೇರೆ ಬರ್ತಾ ಇದೆ. ಬರೀ ಕೆಮ್ಮು, ನೆಗಡಿ ಯಾವಾಗ್ಲೂ ಇದ್ದೇ ಇರುತ್ತೆ. ಊಟ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಮಳೆ ಬಂದ್ರೆ ಅಂತೂ ಗಬ್ಬು ವಾಸನೆ ಹೊಡೆಯುತ್ತೆ. ಏನೇ ಹೇಳಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಸ್ಪತ್ರೆಗೆ ರೋಗ ತಗುಲಿದೆ. ಡಂಪಿಂಗ್ ಯಾರ್ಡ್ ರೀತಿ ಆಗಿರುವ ಆಸ್ಪತ್ರೆಯತ್ತ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.